ಸರ್ ಹೋಗ್ತಾರೆ 27,000 ಚೀಲ ಮತಗಳಿಂದ ಶಂಕರಪ್ಪರ್ ಗೆದ್ರು ಸರ್. ಈಗ ಸಮರ್ಥ ಅವರು ಅದಕ್ಕಿಂತ ಹೆಚ್ಚಿನ ಮತದಿಂದ ಲೀಡ್ನಿಂದ 30,000 ಮತಗಳಿಂದ ಗೆಲ್ತಾರೆ ಅಂತ ನಮ್ಗೆ. ಸರ್ ನಮ್ದೀಗ ಈಗಂತಲ್ಲ, ಈಗ 4 ಎಲೆಕ್ಷನ್ ಅಂತ ಈಗ ದಕ್ಷಿಣ ಆಗಿಲ್ಲ, 4 ಎಲೆಕ್ಷನ್ ಇಂದನೂ ಸಹ ಶಾಮನೂರು ಶಿವಶಂಕರಪ್ಪನವರು ಅತ್ಯಧಿಕ ಮತಗಳಿಂದ ಗೆದ್ಕೊಂಡ್ರೆ ಬಂದಿದಾರ. ಅವ್ರಿಗೆ ಯಾವತ್ತೂ ಫೈಟ್ ಅನ್ನೋದೇ ಇಲ್ಲ. ಅವ್ರಿಗೆ ಯಾವಾಗ್ಲೂ 35,000 25,000 ಲೀಡಿಂಗ್ ಗೆದ್ಕೊಂತ ಬಂದಿದಾರ. ಅಲ್ಲ, ಏನು ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಅಂತ ಸರ್ ಏನು ಎಲ್ಲ ಅಭಿವೃದ್ಧಿನ ಆಗುತ್ತೆ. ಅಭಿವೃದ್ಧಿ ಆಗ್ಬೇಕಂತ ಏನಿಲ್ಲ. ಎಲ್ಲ ಸಿಸಿ ಚರಂಡಿಗಳು, ಸಿಸಿ ರೋಡ್ಗಳು, ಇಸಿಡಿಗಳು ಎಲ್ಲಾ ಪ್ರಮಾಣದ ಎಲ್ಲ ಕೆಲಸನ ಆಗಿದೆ ಸರ್. ನಮ್ಮ ಗ್ರಾಮಾಂತರದ ಎಲ್ಲ ಕೆಲಸನ ಆಗಿದೆ. ಈಗ ನೋಡ್ಕೊಂಡು ಗೊತ್ತಾಗ್ತೈತಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಇಲ್ಲ, ಅಲ್ಪಸಂಖ್ಯಾತರಿಗೆ ಬೈ ಎಲೆಕ್ಷನ್ ಆಗಿರೋದ್ರಿಂದ ಈಗೆಲ್ಲ ಹಿಂದಿನ ಪರಂಪರೆಯಿಂದ ಏನಂದ್ರೆ, ಈಗ ಯಾರ ಮನೆಯಲ್ಲ ತೀರ್ಕೊಂಡಿದ್ರೆ ಬೈ ಎಲೆಕ್ಷನ್ ಅವ್ರ ಮನೆಗೆ ಕೊಟ್ಟಿರೋ ಸಂಪ್ರದಾಯ ಇದೆ. ಕಾಂಗ್ರೆಸ್ ಅಂತ ಅಷ್ಟೇ ಅಲ್ಲ, ಎಲ್ಲ ಪಕ್ಷದಲ್ಲೂ ಸಹ ಬಿಜೆಪಿಯಲ್ಲಿ ಸಹ ಯಾರು ಉಮೇಶ್ ಕತ್ತಿ ತೀರ್ಕೊಂಡ್ರೆ ಅವ್ರ ಮಗಳಿಗೆ ಟಿಕೆಟ್ ಕೊಟ್ಟರು. ಆ ರೀತಿ ಯಾರು ಅವ್ರ ಮಕ್ಕಳಿಗೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಟ್ಟರೆ ಒಂದು ಪದ್ಧತಿ ಇರೋದ್ರಿಂದ ಈ ಟಿಕೆಟ್ ಕೊಟ್ಟಿದ್ದಾರೆ ಸರ್. ಅಲ್ಪಸಂಖ್ಯಾತರಿಗೆ ತಮ್ಮ ಇದಾಗಿದೆ, ಮೋಸ ಆಗಿದೆ ಅಂತ ಕೇಳಿದ್ರು. ಇಲ್ಲ ಸರ್, ಇದು ಈ ಪದ್ಧತಿ ಇರೋದ್ರಿಂದ ಆತರ ಟಿಕೆಟ್ ಕೊಟ್ಟಿದ್ದಾರೆ. ಮುಂದೆ ಜನರಲ್ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಕೊಡ್ಬೇಕು. ಹೈಕಮಾಂಡ್ ಏನ್ ಕೊಟ್ಟರು ನಾವು ಬಿಡಕ್ಕೆ ಅವರ ತಯಾರಿರ್ತೀವಿ. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಸರ್? ಹೋಗ್ತಾರೆ 27,000 ಚೀಲ ಮತಗಳಿಂದ ಶಂಕರಪ್ಪರ್ ಗೆದ್ರು ಸರ್. ಈಗ ಸಮರ್ಥ ಅವರು ಅದಕ್ಕಿಂತ ಹೆಚ್ಚಿನ ಮತದಿಂದ ಲೀಡ್ನಿಂದ 30,000 ಮತಗಳಿಂದ ಗೆಲ್ತಾರೆ ಅಂತ ನಮ್ಗೆ. ಈ ಪಂಚ ಗ್ಯಾರಂಟಿಯಿಂದ ಸಾಲ ಆಗಿದೆ, ಹಾಗಾಗಿ ನಮಗೆ ಗೆಲುವು ಅಂತ ಬಿಜೆಪಿ ಹೇಳ್ತಿದ್ದಾರೆ. ಇಲ್ಲ ಸರ್, ಸರ್ಕಾರ ಲೆವೆಲ್ ಏನಾಗಿರುತ್ತಲ್ಲ, ಆದ್ರೆ ಇಲ್ಲಿ ಸಾಮಾನ್ಯ ಜನಗಳಿಗೆ ಮಾತ್ರ ತುಂಬಾ ಅನುಕೂಲ ಆಗಿದೆ ಸರ್. ಮಹಿಳೆಯರಿಗೆಲ್ಲ ತಿಂಗಳ 2,000 ರೂಪಾಯಿ ಕೊಡೋದಾರ, ಫ್ರೀ ಬಸ್ ಇರ್ಬೋದು, ಅಕ್ಕಿ ಕೊಡೋದಿರ್ಬೋದು, ಯುವ ನಿಧಿ ಎಲ್ಲ ಸಹ ಒಳ್ಳೆ ಸದ್ಬಳಕೆ ಮಾಡ್ಕೊಂಡ್ರೆ ಎಲ್ಲಾ ಮಹಿಳೆಯರು ಸಹ ಅದರಿಂದ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ ಸರ್. ಇಲ್ಲ ಸಮರ್ಥಿಗೆ ಅನುಭವನೇ ಇಲ್ಲ ಜೂನಿಯರ್ ಅವರಿಂದ ಅಂತ. ಇಲ್ಲ ಸರ್, ಅನುಭವ ಇಲ್ಲ ಅಂತಲ್ಲ, ಅವರು ರಾಜಕೀಯ ಕುಟುಂಬದಿಂದ ಬಂದಿರೋರು ಸರ್. ಅವರು ಅವ್ರ ಅಜ್ಜ ಮಂತ್ರಿ ಆದ, ಅವ್ರ ಅಪ್ಪಾರು ಮಂತ್ರಿಗಳಾದಾಗ, ಅವ್ರ ಅಮ್ಮರು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು MP ಆದಾಗ ಅವ್ರಿಂದ ಎಲ್ಲ ಅಡ್ಡಾಡಿ ಅವರೆಲ್ಲ 3 ಎಲೆಕ್ಷನ್ ಮಾಡಿದಾರೆ ಸರ್. ಅವರು ಎಲ್ಲ ಎಲೆಕ್ಷನ್ಗಳನ್ನ ಅವ್ರು ನಿಂತು ಮಾಡಿದಾರೆ. ಅವ್ರ ರಾಜಕೀಯ ಕುಟುಂಬದ ಇರೋದ್ರಿಂದ ಅವ್ರಿಗೆಲ್ಲ ಅನುಭವ ಇದೆ ಸರ್ ಅವ್ರಿಗೆ. ಸರ್, ನಮ್ಮ ಮೂಲಕ ಕ್ಷೇತ್ರ ಜನತೆಗೆ ಏನ್ ಹೇಳ್ತೀರಾ ಸರ್? ಕ್ಷೇತ್ರ ಜನತೆ ಈಗ ಶಾಮನೂರು ಶಿವಶಂಕರಪ್ಪನವರು 5 ವರ್ಷಕ್ಕೆ ಅವರು MLA ಆಗಿರ್ಬೇಕಾಯ್ತು ಸರ್. ಆದ್ರೆ ಅಕಾಲಿಕವಾಗಿ ಅವರು ಮರಣ ಬಂದಿರೋದ್ರಿಂದ ಬೈ ಎಲೆಕ್ಷನ್ ಬಂದಿದೆ. ಇನ್ನು ಉಳಿದ 2 ವರ್ಷದ ಅವಧಿಗೆ ಅವ್ರ ಕುಟುಂಬದವರಾದಂತ ಶಾಮನೂರು ಸಮರ್ಥರವರಿಗೆ ಎಲ್ಲ ಸಹ ಟಿಕೆಟ್ ನೀಡಿ ಅವರು ಸಹ ಸಮರ್ಥವಾಗಿ ಕೆಲಸನ ಅವರ ಅಧ್ಯರ್ಥರನ್ನ ಮುಂದುವರ್ಸ್ಕೊಂಡು ಹೋಗ್ತಾರಂತ ನಮಗೆ ನಂಬಿಕೆ ಇದೆ. ಆದ್ರಿಂದ ಎಲ್ಲರೂ ಅವ್ರಿಗೆ ಮತದಾನ ಮಾಡಿ ಅವ್ರನ್ನ ಪ್ರಚಂಡ ಬಹುಮತ ಗೆಲ್ಲಿಸೋದಂತ ಎಲ್ಲರಿಗೂ ಕೇಳ್ಕೊಳ್ತೀವಿ ಸರ್. ನನ್ನ ಹೆಸರು ಮಾಲ್ತೇಶ್ SK ಅಂತ, ಶ್ರೀಮಗೊಂಡಳ್ಳಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಉಪ್ಪಾರ ಸಮಾಜದ ಮುಖಂಡರು ನಾನು.